ನಮಸ್ಕಾರ ವೀಕ್ಷಕರೇ. ಕನ್ನಡ ಟೆಕ್ 034ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಪವರ್ ಕ್ವೈರಿ. ಈ ಪವರ್ ಕ್ವೈರಿಯಿಂದ ನಮಗೆ ಏನ್ ಯೂಸ್ ಇದೆ ಅಂದ್ರೆ, ಈಗ ನಮ್ಮಲ್ಲಿ ಸಪರೇಟ್ ಆಗಿ ಎಕ್ಸೆಲ್ ಶೀಟ್ಸ್ ಇರುತ್ತೆ, ಮಂತ್ ವೈಸ್ ಇಲ್ಲ ಇಯರ್ ವೈಸ್. ಅದನ್ನ ನಾನು ಒಂದೇ ಕಡೆ ಮರ್ಜ್ ಮಾಡ್ಬೇಕಾಗಿರುತ್ತೆ. ಆ ಸಪರೇಟ್ ಎಕ್ಸೆಲ್ ಶೀಟ್ ಅಲ್ಲಿ ಏನ್ ಡೇಟಾ ಇದೆಯೋ ಅದನ್ನ ನಾನು ಕ್ಲೀನ್ ಮಾಡ್ಬೇಕಾಗಿರುತ್ತೆ. ಆ ಡೇಟಾನೆಲ್ಲ ಇಲ್ಲ ಒಂದು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿರುತ್ತೆ. ಅದನ್ನೆಲ್ಲ ಒಂದೊಂದೇ ಎಕ್ಸೆಲ್ ಶೀಟ್ ಅಲ್ಲಿ ಮಾಡ್ತಾ ಹೋದ್ರೆ ತುಂಬಾ ಟೈಮ್ ಆಗುತ್ತೆ. ಸೊ ಆ ಎಕ್ಸೆಲ್ ಡೇಟಾನೆಲ್ಲ ಒಂದೇ ಕಡೆ ಮರ್ಜ್ ಮಾಡಿ ಕ್ಯಾಲ್ಕುಲೇಷನ್ ವಿತ್ ಕ್ಲೀನ್ ಡೇಟಾ ಹೇಗ್ ಮಾಡೋದು ಅನ್ನೋದನ್ನ ನಾವು ನೋಡೋಣ ಬನ್ನಿ ಇವತ್ತಿನ ವಿಡಿಯೋದಲ್ಲಿ. ಓಕೆ ವೀಕ್ಷಕರೇ, ಈಗ ಇದು ನನ್ನ ಹತ್ರ ಇರುವಂತ ಮಂತ್ ವೈಸ್ ಎಕ್ಸೆಲ್ ಡೇಟಾ ಸಪರೇಟ್ ಇದೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಈ ತರ ಸಪರೇಟ್ ಮಂತ್ ವೈಸ್ ಎಕ್ಸೆಲ್ ಡೇಟಾ ಇದೆ. ಇದನ್ನ ಹೇಗೆ ನಾವು ಒಂದೇ ಕಡೆ ಮರ್ಜ್ ಮಾಡಿ ಕ್ಯಾಲ್ಕುಲೇಷನ್ ಕ್ಲೀನ್ ಡೇಟಾ ಎಲ್ಲ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಈಗ ನಾನು ಒಂದು ಸಪರೇಟ್ ಆಗಿ ಒಂದು ಎಕ್ಸೆಲ್ ಶೀಟ್ ತಗೊಂಡಿದ್ದೀನಿ. ಇದರಲ್ಲಿ ಇಲ್ಲಿ ಡೇಟಾ ಅಂತ ಒಂದು ಆಪ್ಷನ್ ಇದೆ. ಈ ಡೇಟಾ ಅನ್ನೋ ಆಪ್ಷನ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಗೆಟ್ ಡೇಟಾ ಅಂತ ಇದೆ. ಈ ಗೆಟ್ ಡೇಟಾ ಹೋಗ್ಬಿಟ್ಟು ಫ್ರಮ್ ಫೈಲ್ ಅಂತ ಇದೆ. ಫ್ರಮ್ ಫೈಲ್ಗೆ ಹೋಗ್ಬಿಟ್ಟು ಇಲ್ಲಿ ಫ್ರಮ್ ಫೋಲ್ಡರ್ ಅಂತ ಇದೆ. ಏನು ಸಪರೇಟ್ ಎಕ್ಸೆಲ್ ಡೇಟಾ ಇದೆಯೋ ಆ ಫೋಲ್ಡರ್ ತಗೊಳೋಣ. ಓಕೆ, ಫ್ರಮ್ ಫೋಲ್ಡರ್ ಅಂತ ಕ್ಲಿಕ್ ತಗೊಂಡು ಇಲ್ಲಿ ಪವರ್ ಕ್ವೈರಿ ಅಂತ ಇದೆ ನೋಡಿ, ಇದನ್ನ ಕ್ಲಿಕ್ ಮಾಡ್ಕೊಂಡು ದೆನ್ ಓಪನ್ ಕೊಡಿ. ನೋಡಿ ವೀಕ್ಷಕರೇ, ನನ್ನ ಹತ್ರ ಇರುವಂತ ಸಪರೇಟ್ ಮಂತ್ ವೈಸ್ ಎಕ್ಸೆಲ್ ಡೇಟಾ ಶೋ ಆಗ್ತಿದೆ. ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್. ಇಲ್ಲಿ ಫೋಲ್ಡರ್ ಪಾತ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಇಲ್ಲಿ ಕಂಬೈನ್ ಲೋಡ್ ಟ್ರಾನ್ಸ್ಫಾರ್ಮ್ ಡೇಟಾ ಕ್ಯಾನ್ಸಲ್ ಅಂತ ಇದೆ. ಇಲ್ಲಿ ಕಂಬೈನ್ ಅಂಡ್ ಟ್ರಾನ್ಸ್ಫಾರ್ಮ್ ಡೇಟಾ ಅಂತ ಕೊಡಿ. ನೋಡಿ ವೀಕ್ಷಕರೇ, ಇದು ಶೀಟ್ 1ಗೆ 4 ಡೇಟಾ ಮರ್ಜ್ ಆಗುತ್ತೆ. ಓಕೆ ಕೊಡಿ. ವೀಕ್ಷಕರೇ, ಈಗ ಪವರ್ ಕ್ವೈರಿಗೆ 4 ಮಂತಿಂದ ಡೇಟಾ ಆಡ್ ಆಗಿದೆ. ಇಲ್ಲಿ ಅಪ್ಲೈಡ್ ಸ್ಟೆಪ್ಸ್ ಅಂತ ಏನಿದೆಯೋ ಇಲ್ಲಿ ನೀವು ಏನೇನು ಈ ಪವರ್ ಕ್ವೈರಿಯಲ್ಲಿ 4 ಮಂತ್ ಡೇಟಾದಲ್ಲಿ ಏನೇನ್ ಚೇಂಜಸ್ ಮಾಡ್ತೀರೋ ಅದೆಲ್ಲ ಇಲ್ಲಿ ಶೋ ಆಗುತ್ತೆ. ಸೊ ನೀವು ಏನೇನ್ ಸ್ಟೆಪ್ಸ್ ಇಲ್ಲಿ ಅಪ್ಲೈ ಮಾಡ್ತೀರೋ ಅದೆಲ್ಲ ಇಲ್ಲಿ ಶೋ ಆಗುತ್ತೆ. ಈಗ ನಾನು ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು, ಈಗ ಇಲ್ಲಿ ಈ ಕಾಲಮ್ನ ನಾನು ಡಿಲೀಟ್ ಮಾಡಬೇಕು ಅಂತ ಅಂದ್ರೆ, ಸೊ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಜಸ್ಟ್ ರಿಮೂವ್ ಅಂತ ಕೊಟ್ರೆ ನೋಡಿ ವೀಕ್ಷಕರೇ, ಈಗ ಕಾಲಮ್ ರಿಮೂವ್ ಆಯ್ತು. ಇಲ್ಲಿ ಅಪ್ಲೈಡ್ ಸ್ಟೆಪ್ಸ್ ಇರೋ ಇದರಲ್ಲಿ ತೋರಿಸ್ತಾ ಇದೆ ನೋಡಿ ವೀಕ್ಷಕರೇ, ರಿಮೂವ್ ಕಾಲಮ್ಸ್. ಈಗ ಇದರಲ್ಲಿ ನೀವು ರಿಮೂವ್ ಕಾಲಮ್ಸ್ ಆಯ್ತು, ಮತ್ತೆ ನಾನು ಹೇಗೆ ಆಡ್ ಮಾಡಬೇಕು ಅನ್ನೋದೇನು ಯೋಚನೆ ಬೇಡ. ಈ ರಿಮೂವ್ ಕಾಲಮ್ಸ್ ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಮುಗೀತು. ಮತ್ತೆ ಈಗ ನೀವು ಏನು ರಿಮೂವ್ ಮಾಡಿದ್ರೋ ಅದು ರೀಜಾಯಿನ್ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈ ಎಕ್ಸ್ ಅಂತ ಏನಿದೆಯೋ ಇದು ನನಗೆ ಈ ಡೇಟಾ ಬೇಡ ಅಂತ ಅಂದ್ರೆ ಇಲ್ಲಿ ಫಿಲ್ಟರ್ ಇದೆ. ಫಿಲ್ಟರ್ಗೆ ಹೋಗ್ಬಿಟ್ಟು ಇಲ್ಲಿ ಎಕ್ಸ್ ಮತ್ತೆ ಏನು ಅನ್ವಾಂಟೆಡ್ ಡೇಟಾ ಇದೆಯೋ ಅದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ವೀಕ್ಷಕರೇ, ಡೇಟಾ ಕ್ಲಿಯರ್ ಆಯ್ತು. ಇಲ್ಲಿ ನೀಟಾಗಿ ಡೇಟಾ ಶೋ ಆಗ್ತಾ ಇದೆ. ಓಕೆ ವೀಕ್ಷಕರೇ, ಈಗ ಅನ್ವಾಂಟೆಡ್ ಡೇಟಾ ಏನಿದೆಯೋ ಅದು ಕ್ಲಿಯರ್ ಮಾಡ್ಬಿಟ್ಟು ಈಗ ಕರೆಕ್ಟ್ ಆಗಿರೋ ಡೇಟಾನ ರೆಡಿ ಮಾಡ್ಕೊಂಡ್ವಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಡೇಟಾ ಇರೋದು ಕಸ್ಟಮರ್ ಐ ಡಿದು 3211 ಬಾರ್ JZC ಅಂತ ಇದೆ. ಇದು ನನಗೆ ಈ ತರ ಬೇಡ, ಸಪರೇಟ್ ಬೇಕು. ಈಗ ನಂಬರ್ಸೇ ಒಂದ್ ಕಡೆ ಬೇಕು, ಲೆಟರ್ಸೇ ಒಂದ್ ಕಡೆ ಬೇಕು ಅಂತಂದ್ರೆ ಅದನ್ನ ಕೂಡ ಇಲ್ಲಿ ಮಾಡ್ಕೋಬಹುದು. ಕ್ಲಿಕ್ ಮಾಡ್ಬಿಟ್ಟು ದೆನ್ ರೈಟ್ ಕ್ಲಿಕ್ ಮಾಡಿ ಇಲ್ಲಿ ಸ್ಪ್ಲಿಟ್ ಕಾಲಮ್ ಅಂತ ಇದೆ. ಈ ಆಪ್ಷನ್ಗೆ ಹೋಗ್ಬಿಟ್ಟು ಬೈ ಡೆಲಿಮೀಟರ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ಏನ್ ಮೈನಸ್ ಅಂತ ಇದೆಯೋ ತೆಗೆದ್ಬಿಟ್ಟು ಜಸ್ಟ್ ಒಂದು ಮೈನಸ್ ಅಂತ ಕ್ಲಿಕ್ ಮಾಡ್ಬಿಟ್ಟು ಓಕೆ ಕೊಡಿ. ನೋಡಿ ವೀಕ್ಷಕರೇ, ನಂಬರ್ಸೇ ಒಂದ್ ಕಡೆ ಸಪರೇಟ್ ಆಯ್ತು, ಲೆಟರ್ಸೇ ಒಂದ್ ಕಡೆ ಸಪರೇಟ್ ಆಯ್ತು. ಈ ತರ ನೀವು ಕಾಲಮ್ನ ಸ್ಪ್ಲಿಟ್ ಮಾಡ್ಕೊಂಡು ಡೇಟಾನ ಅರೇಂಜ್ ಮಾಡ್ಕೋಬಹುದು. ಇಲ್ಲಿ ಮೇಲ್ಗಡೆ ಕಾಲಮ್ ಹೆಡ್ಡಿಂಗ್ ಬಂದ್ಬಿಟ್ಟು ಕಸ್ಟಮರ್ ID 1, ಕಸ್ಟಮರ್ ID 2 ಅಂತ ಇದೆ. ನನಗೆ ಆ ತರ ಬೇಡ, ಕಸ್ಟಮರ್ ID ಜಸ್ಟ್ ಓಕೆ. ದೆನ್
ಇಲ್ಲಿ ಬಂದ್ಬಿಟ್ಟು ಡಬಲ್ ಕ್ಲಿಕ್ ಮಾಡಿದ್ರೆ ಹೆಡ್ಡಿಂಗ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೆ ಸಾಕು, ಸೆಲೆಕ್ಟ್ ಆಗುತ್ತೆ. ನೀವು ಚೇಂಜಸ್ ಮಾಡ್ಕೋಬಹುದು. ಕಸ್ಟಮರ್ ID ಜಸ್ಟ್ ಲೆಟರ್ಸ್ ಅಂತ ಕೊಡ್ತೀನಿ. ಓಕೆ, ನೋಡಿ ವೀಕ್ಷಕರೇ, ಈ ತರ ಕಾಲಮ್ ನ ಸ್ಪ್ಲಿಟ್ ಮಾಡ್ಕೊಬಿಟ್ಟು ಹೆಡ್ಡಿಂಗ್ ಕೂಡ ನೀವು ಚೇಂಜಸ್ ಮಾಡ್ಕೋಬಹುದು. ವೀಕ್ಷಕರೇ, ಈಗ ಇಲ್ಲಿ ನೋಡಿ ರೆವಿನ್ಯೂಸ್ ವ್ಯಾಲ್ಯೂಸ್ ಇದೆ, ಕಾಸ್ಟ್ ಇಂದ ಕೂಡ ವ್ಯಾಲ್ಯೂಸ್ ಇದೆ. ಈಗ ನನಗೆ ರೆವಿನ್ಯೂ ಮೈನಸ್ ಕಾಸ್ಟ್ ಆಗಿ ಪ್ರಾಫಿಟ್ ಅನ್ನೋ ಒಂದು ಕಾಲಮ್ಸ್ ಅಲ್ಲಿ ವ್ಯಾಲ್ಯೂಸ್ ಬರಬೇಕು. ಅದು ಕೂಡ ಇಲ್ಲಿ ಆಪ್ಷನ್ ಇದೆ. ಹೇಗೆ ಅಂದ್ರೆ ಇಲ್ಲಿ ರೆವಿನ್ಯೂ ನ ವ್ಯಾಲ್ಯೂಸ್ ನ ಕ್ಲಿಕ್ ಮಾಡಿ ಕಂಟ್ರೋಲ್ ಇಟ್ಕೊಂಡು ಕಾಸ್ಟ್ ವ್ಯಾಲ್ಯೂಸ್ ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಡ್ ಕಾಲಮ್ಸ್ ಹೋಗ್ಬಿಟ್ಟು ಸ್ಟ್ಯಾಂಡರ್ಡ್ ಅಂತ ಒಂದು ಆಪ್ಷನ್ ಇದೆ, ಸ್ಟ್ಯಾಂಡರ್ಡ್ ಹೋಗ್ಬಿಟ್ಟು ಇಲ್ಲಿ ನೀವು ಯಾವ್ದು ಬೇಕಾದ್ರೂ ಇಲ್ಲಿ ಅಪ್ಲೈ ಮಾಡ್ಕೋಬಹುದು. ಆಡ್, ಮಲ್ಟಿಪ್ಲೈ, ಸಬ್ಟ್ರಾಕ್ಟ್, ಡಿವೈಡ್ ಅಂತ. ನಾನು ಸಬ್ಟ್ರಾಕ್ಟ್ ಅಪ್ಲೈ ಮಾಡ್ತೀನಿ. ನೋಡಿ ವೀಕ್ಷಕರೇ, ಸಪ್ರೇಟ್ ಕಾಲಮ್ ಅಲ್ಲಿ ವ್ಯಾಲ್ಯೂಸ್ ಶೋ ಆಗ್ತಾ ಇದೆ. ಹೆಡ್ಡಿಂಗ್ ನಾನು ಡಬಲ್ ಕ್ಲಿಕ್ ಮಾಡಿ ಚೇಂಜ್ ಮಾಡ್ತೀನಿ, ಪ್ರಾಫಿಟ್ ಅಂತ. ಓಕೆ, ಇದನ್ನ ಇಲ್ಲಿ ಜಸ್ಟ್ ಡ್ರ್ಯಾಗ್ ಮಾಡ್ತೀನಿ ಕಾಸ್ಟ್ ಪಕ್ಕ. ನೋಡಿ ವೀಕ್ಷಕರೇ, ರೆವಿನ್ಯೂ, ಕಾಸ್ಟ್ ಇಂದು ಪ್ರಾಫಿಟ್ ವ್ಯಾಲ್ಯೂಸ್ ಇಲ್ಲಿ ಶೋ ಆಗ್ತಾ ಇದೆ. ಸೊ ನನಗೆ ಇದು ಇಲ್ಲಿ ಕರೆನ್ಸಿಯಲ್ಲಿ ಬೇಕು ಅಂತಂದ್ರೆ ಡೇಟಾ ಟೈಪ್ ನ ಚೇಂಜ್ ಮಾಡ್ಕೋಬಹುದು. ಕಂಟ್ರೋಲ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು 3 ವ್ಯಾಲ್ಯೂಸ್ ನ, ಸೊ ಇಲ್ಲಿ ಚೇಂಜ್ ಟೈಪ್ ಅಂತ ಇದೆ, ಈ ಆಪ್ಷನ್ ಹೋಗ್ಬಿಟ್ಟು ಇಲ್ಲಿ ಕರೆನ್ಸಿನ ಕ್ಲಿಕ್ ಮಾಡಿ. ನೋಡಿ ವೀಕ್ಷಕರೇ, ಕರೆನ್ಸಿದು ಸಿಂಬಲ್ ಇಲ್ಲಿ ಶೋ ಆಗ್ತಾ ಇದೆ. ಸೊ ವ್ಯಾಲ್ಯೂಸ್ ಏನ್ 3 ರೆವಿನ್ಯೂ, ಕಾಸ್ಟ್, ಪ್ರಾಫಿಟ್ ಇತ್ತು, ಕರೆನ್ಸಿಗೆ ಟರ್ನ್ ಆಗಿದೆ ವೀಕ್ಷಕರೇ. ಈಗ ಇಲ್ಲಿ ರೆವಿನ್ಯೂ, ಕಾಸ್ಟ್, ಪ್ರಾಫಿಟ್ ಏನು ಅಂತ ನೋಡಿದ್ವಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಆರ್ಡರ್ ಡೇಟ್ ಮತ್ತೆ ಶಿಪ್ ಡೇಟ್ ಅಂತ ಇದೆ. ಈ ಆರ್ಡರ್ ಡೇಟ್ ಮತ್ತೆ ಶಿಪ್ ಡೇಟ್ ಮಧ್ಯೆ ಎಷ್ಟು ಡೇಸ್ ಇದೆ, ನಾವೀಗ ಒಂದು ಪ್ರಾಡಕ್ಟ್ ನ ಶಿಫ್ಟ್ ಮಾಡಕ್ಕೆ ಎಷ್ಟು ಡೇಸ್ ತಗೊಂಡ್ವಿ ಅಂತ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ಇಲ್ಲಿ ಶಿಪ್ ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡು ಕಂಟ್ರೋಲ್ ಇಟ್ಕೊಂಡು ಆರ್ಡರ್ ಡೇಟ್ ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಆಡ್ ಕಾಲಮ್ಸ್ ಅಂತ ಆಪ್ಷನ್ ಇದೆ, ಆಪ್ಷನ್ ಹೋಗ್ಬಿಟ್ಟು ಇಲ್ಲಿ ಡೇಟ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಟ್ರಾಕ್ಟ್ ಡೇಸ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ವೀಕ್ಷಕರೇ, ಇಲ್ಲಿ ಸಪರೇಟ್ ಕಾಲಮ್ ಅಲ್ಲಿ ಎಷ್ಟು ಡೇಸ್ ಅಂತ ಶೋ ಆಗ್ತಾ ಇದೆ. ಇಲ್ಲಿ ನಾನು ಹೆಡ್ಡಿಂಗ್ ನ ಡಬಲ್ ಕ್ಲಿಕ್ ಮಾಡ್ಬಿಟ್ಟು ಡೇಸ್ ಅಂತ ಟೈಪ್ ಮಾಡ್ತೀನಿ, ಎಂಟರ್. ನೋಡಿ ವೀಕ್ಷಕರೇ, ಇಲ್ಲಿ ಎಷ್ಟು ನಾವು ಡೇಸ್ ತಗೊಂಡ್ವಿ ಒಂದು ಪ್ರಾಡಕ್ಟ್ ನ ಶಿಫ್ಟ್ ಮಾಡಕ್ಕೆ ಅಂತ ಇಲ್ಲಿ ಶೋ ಆಗ್ತಾ ಇದೆ. ವೀಕ್ಷಕರೇ, ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈ ಏಪ್ರಿಲ್ ವೈಸ್, ಫೆಬ್, ಜಾನ್, ಮಾರ್ಚ್ ಅಂತ ಏನಿದೆ, ನನಗೆ ಈಗ ಮಂತ್ ವೈಸ್ ಡೇಟಾ ಬೇಕದು. ಮಂತ್ ವೈಸ್ ಇಲ್ಲಿ ಯಾವ್ದಾದ್ರು ಒಂದು ಸಮ್ಮು, ಕೌಂಟು ಆ ತರ ಡೇಟಾ ಬೇಕು ಅಂತಂದ್ರೆ ಅದು ಕೂಡ ಇಲ್ಲಿ ಆಪ್ಷನ್ ಇದೆ. ಇಲ್ಲಿ ಹೋಮ್ ಹೋಗ್ಬಿಟ್ಟು ಇಲ್ಲಿ ಗ್ರೂಪ್ ಬೈ ಅಂತ ಇದೆ, ಇದು ಕ್ಲಿಕ್ ಮಾಡ್ಕೊಂಡು ನೋಡಿ ವೀಕ್ಷಕರೇ, ಇಲ್ಲಿ ನಿಮಗೆ ಗ್ರೂಪ್ ಬೈ ಅಂತ ತೋರಿಸ್ತಾ ಇದೆ. ಇಲ್ಲಿ ಸೋರ್ಸ್ ನೇಮ್ ಬಂದ್ಬಿಟ್ಟು ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ನಾನು ಸೋರ್ಸ್ ನೇಮ್ ಇಲ್ಲಿ ಮಂತ್ ವೈಸ್ ಇರೋದನ್ನ ಸೋರ್ಸ್ ನೇಮ್ ಅಂತ ಇದೆ ಹೆಡ್ಡಿಂಗ್, ಅದನ್ನ ತಗೊಂತೀನಿ. ನ್ಯೂ ಕಾಲಮ್ ನೇಮ್ ನನ್ನ ಸಮ್ ಅಂತ ಕೊಡ್ತೀನಿ. ಆಪರೇಷನ್ಸ್ ಅಲ್ಲಿ ನಿಮ್ಗೆ ಏನ್ ಬೇಕು, ಇಲ್ಲಿ ಸಮ್ ಬೇಕಾ, ಅವರೇಜ್ ಬೇಕಾ, ಅಥವಾ ಬೇರೆ ಯಾವ್ದನ್ನ ಬೇಕಾ ಆಪ್ಷನ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಸಮ್ ತಗೊಂತೀನಿ. ಸಮ್ ತಗೊಂಡು ಇದರಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೋಬಹುದು. ನಾನು ಪ್ರಾಫಿಟ್ ತಗೊಂತೀನಿ, ನನಗೆ ಮಂತ್ ವೈಸ್ ಪ್ರಾಫಿಟ್ ಇಂದ ಸಮ್ ಬೇಕು. ಸೊ ದೆನ್ ಓಕೆ. ನೋಡಿ ವೀಕ್ಷಕರೇ, ಇಲ್ಲಿ ಮಂತ್ ವೈಸ್ ಪ್ರಾಫಿಟ್ ಇಂದ ಸಮ್ ತೋರಿಸ್ತಾ ಇದೆ. ಈ ತರ ನೀವು ಗ್ರೂಪ್ ಬೈ ಮೆಥಡ್ ನ ಯೂಸ್ ಮಾಡ್ಕೋಬಹುದು. ಈ ತರ ಮಂತ್ ವೈಸ್ ಡೇಟಾ ಬೇಕು ಅಂತಂದ್ರೆ ಗ್ರೂಪ್ ಬೈ ಮೆಥಡ್ ನ ಯೂಸ್ ಮಾಡ್ಕೋಬಹುದು ವೀಕ್ಷಕರೇ. ನೋಡಿ ವೀಕ್ಷಕರೇ, ಈಗ ಗ್ರೂಪ್ ಬೈ ಮೆಥಡ್ ಅಲ್ಲಿ ಬೇಸಿಕ್ ಏನಿದೆ ಅದನ್ನ ನೋಡಿದ್ವಿ ಆಪ್ಷನ್. ಈಗ ಅದೇ ಗ್ರೂಪ್ ಬೈ ಮೆಥಡ್ ಅಲ್ಲಿ ಅಡ್ವಾನ್ಸ್ಡ್ ಅಂತ ಒಂದು ಆಪ್ಷನ್ ಇದೆ, ಅದೇನು ಅಂತ ನೋಡೋಣ. ಅಡ್ವಾನ್ಸ್ಡ್ ರೇಡಿಯೋ ಬಟನ್ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಂದ್ಬಿಟ್ಟು ಕಸ್ಟಮರ್ ಐಡಿ ಅಂತಿದೆ, ನಾನು ಸೋರ್ಸ್ ನೇಮ್ ತಗೊಂತೀನಿ. ಆಡ್ ಗ್ರೂಪಿಂಗ್ ಅಂತ ಅಂದ್ರೆ ಈ ಸೋರ್ಸ್ ನೇಮ್ ಜೊತೆ ನಿಮಗೆ ಇನ್ನ ಒಂದು ಯಾವ್ದಾನ ಒಂದು ಕಾಲಮ್ದು ಡೇಟಾ ಬೇಕು ಅಂತ ಅಂದ್ರೆ ಅದನ್ನ ನೀವು ಚೂಸ್ ಮಾಡ್ಕೋಬಹುದು. ಈಗ ಆಡ್ ಗ್ರೂಪಿಂಗ್ ಅಲ್ಲಿ ಯಾವ್ದು ಬೇಕೋ ಅದನ್ನ ನೀವು ಚೂಸ್ ಮಾಡ್ಕೊಂಡು ತಗೋಬಹುದು ವೀಕ್ಷಕರೇ. ನ್ಯೂ ಕಾಲಮ್ ನೇಮ್ ಅಂತ ಇದೆ, ನ್ಯೂ ಕಾಲಮ್ ನೇಮ್ ಅಲ್ಲಿ ನಾನು ಸಮ್ ತಗೊಂತೀನಿ. ಆಪರೇಷನ್ ಬಂದ್ಬಿಟ್ಟು ಸಮ್ ಕೊಡ್ತೀನಿ. ಸೋರ್ಸ್ ನೇಮ್ ಪ್ರಾಫಿಟ್ ಕೊಡ್ತೀನಿ. ಆಡ್ ಅಗ್ರಿಗೇಷನ್ ಅಂತಿದೆ. ಈ ಕಾಲಮ್ ಜೊತೆ ಇನ್ನ ಒಂದು ನಿಮಗೆ ಕಾಲಮ್ ಬೇಕು ನನಗೆ ಈ ಸೋರ್ಸ್ ನೇಮ್ ಜೊತೆ, ಈ ಸೋರ್ಸ್ ನೇಮ್ ಹೆಡ್ಡಿಂಗ್ ವೈಸ್ ಅಲ್ಲಿ
ಏಪ್ರಿಲ್, ಫೆಬ್, ಜಾನ್, ಮಾರ್ಚ್ ಅಂತ ಏನಿದೆ ಈ ಮಂತ್ ವೈಸ್ ಅಲ್ಲಿ ನನಗೆ ಇನ್ನೂ ಒಂದು ಕಾಲಮ್ ಆಡ್ ಆಗ್ಬೇಕು ಅಂತಂದ್ರೆ ಅದು ಕೂಡ ನೀವು ಮಾಡ್ಕೋಬಹುದು. ನಾನು ಅವರೇಜ್ ಅಂತ ಕೊಡ್ತೀನಿ. ಇಲ್ಲಿ ಅವರೇಜ್ ತಗೊಂತೀನಿ. ಕಾಲಮ್ ಯಾವ್ದ್ರದ್ದು ಬೇಕು ನನಗೆ ಅಂತಂದ್ರೆ ಕಾಸ್ಟಿಂಗ್ ಬೇಕು. ಓಕೆ, ಸೊ ದೆನ್ ಓಕೆ. ನೋಡಿ ವೀಕ್ಷಕರೇ, ಮಂತ್ ವೈಸ್ ಸಮ್ಮು ಸಿಗುತ್ತೆ, ಅವರೇಜ್ ಸಿಗುತ್ತೆ. ಇಲ್ಲಿ ಫಿಲ್ಟರ್ ಅಲ್ಲಿ ಬೇಕಾದ್ರೆ ನಿಮಗೆ ಜಸ್ಟ್ ಜಾನಿನ್ ಮಾತ್ರ ಬೇಕು ಅಂತಂದ್ರೆ ಓಕೆ, ಜಾನ್ ಮಾತ್ರ ಸಿಗುತ್ತೆ. ನೀವು ಯಾವ್ದು ಬೇಕೋ ಅದ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಫಿಲ್ಟರ್ ಮಾಡ್ಕೋಬಹುದು ಸ್ನೇಹಿತರೆ. ಈ ತರ ಮಾಡ್ಕೊಂಡ್ರೆ ನಿಮಗೆ ಇದು ಅಡ್ವಾನ್ಸ್ಡ್ ಆಪ್ಷನ್ ಅಲ್ಲಿ ಇರೋ ಅಂತ ಒಂದು ಮೆಥಡ್. ನಿಮಗೆ ಎಷ್ಟು ಕಾಲಮ್ ಬೇಕಾದ್ರೂ ಚೂಸ್ ಮಾಡ್ಕೋಬಹುದು, ಎಷ್ಟು ಕಾಲಮ್ದು ಡೇಟಾ ಬೇಕಾದ್ರೂ ನೀವು ತಗೋಬಹುದು ವೀಕ್ಷಕರೇ. ಓಕೆ ವೀಕ್ಷಕರೇ, ಈಗ ಗ್ರೂಪ್ ಬೈ ಮೆಥಡ್ ಏನು ಅಂತ ನೋಡಿದ್ವಿ. ಈಗ ನೆಕ್ಸ್ಟ್ ಬಂದ್ಬಿಟ್ಟು ಈ ಶಿಪ್ ಡೇಟ್ ಅಂತ ಇದೆಯಲ್ಲ, ಇದರಲ್ಲಿ ನನಗೆ ಜಸ್ಟ್ ಇಯರ್ ಮಾತ್ರ ಬೇಕು, ಮಂತ್ ಮಾತ್ರ ಬೇಕು ಅಂತಂದರೆ ಅದು ಕೂಡ ಪವರ್ ಕ್ವೆರಿ ಆಪ್ಷನ್ ಇದೆ. ಟ್ರಾನ್ಸ್ಫಾರ್ಮ್ ಅನ್ನೋ ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ಡೇಟ್ ಅಂತ ಇದೆ, ಈ ಬಟನ್ ಕ್ಲಿಕ್ ಮಾಡಿದರೆ ನೋಡಿ ವೀಕ್ಷಕರೇ, ಜಸ್ಟ್ ಇಯರ್ ಮಾತ್ರ ಬೇಕು ನನಗೆ ಅಂದರೆ ಓಕೆ, ಇಯರ್ ಮಾತ್ರ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ರೈಟ್ ಸೈಡ್ ನಾವು ಏನೇನು ಮಾಡಿದೆವೋ ಎಲ್ಲ, ಅಂದರೆ ಏನೇನು ಮೆಥಡ್ ಯೂಸ್ ಮಾಡಿದ್ದೀವೋ, ಏನೇನು ಆಲ್ಟರ್ನೇಟ್ ಕರೆಕ್ಷನ್ಸ್ ಎಲ್ಲ ಮಾಡಿದೆವೋ ಅದೆಲ್ಲ ರೈಟ್ ಸೈಡ್ ಇಲ್ಲಿ ಹಿಸ್ಟ್ರಿ ತೋರಿಸುತ್ತೆ. ನನಗೆ ಬೇಡ ಅಂತಂದರೆ ಇಲ್ಲಿ ಇಂಟು ಮಾರ್ಕ್ ಇದೆ, ಇದನ್ನು ಕ್ಲಿಕ್ ಮಾಡಿದರೆ ಫಸ್ಟ್ ಏನು ಮೆಥಡ್ ಇದೆಯೋ ಅದೇ ಬರುತ್ತೆ. ದೆನ್ ಓಕೆ, ದೆನ್ ಇಯರ್ ಆಯಿತು. ದೆನ್ ನನಗೆ ಮಂತ್ ಮಾತ್ರ ಬೇಕು ಅಂತಂದರೆ ಓಕೆ, ಮಂತ್ ಮಾತ್ರ ಚೂಸ್ ಆಗುತ್ತೆ. ಓಕೆ, ರಿಮೂವ್ ಮಾಡ್ತೀನಿ. ಮತ್ತು ನನಗೆ ಇಲ್ಲಿ ಇಯರ್ ವೈಸ್ ಕೂಡ ಸ್ಟಾರ್ಟ್ ಆಫ್ ದ ಇಯರ್, ಎಂಡ್ ಆಫ್ ದ ಇಯರ್ ಕೂಡ ಇದೆ, ಮಂತ್ ಇದೆ, ಸ್ಟಾರ್ಟ್ ಆಫ್ ದ ಮಂತ್, ಎಂಡ್ ಆಫ್ ದ ಮಂತು, ಡೇಸ್ ಇನ್ ಅ ಮಂತ್, ಎಷ್ಟು ಡೇಸ್ ಇದೆ ಅಂತ ಬರುತ್ತೆ. ಇಲ್ಲಿ ನೇಮ್ ಆಫ್ ದ ಮಂತು, ಇಲ್ಲಿ ಜಸ್ಟ್ ನೇಮ್ ಆಫ್ ದ ಮಂತ್ ಕೊಡ್ತೀನಿ. ನೋಡಿ ವೀಕ್ಷಕರೇ, ನೇಮ್ ಆಫ್ ದ ಮಂತ್ ಶೋ ಆಗ್ತಾ ಇದೆ. ನಿಮಗೆ ಇಲ್ಲಿ ಆ ಥರ ಏನಾದರೂ ಬೇಕು ಅಂತ ಅಂದರೆ ಚೂಸ್ ಮಾಡ್ಕೋಬೋದು. ಮತ್ತು ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕ್ವಾರ್ಟರ್ಸ್ ಇದೆ, ವೀಕ್ಲಿ ವೈಸ್ ಇದೆ, ದೆನ್ ಡೇ ಬೇಕು ನನಗೆ. ಓಕೆ, ನೇಮ್ ಆಫ್ ದ ಡೇ ತೊಗೊತೀನಿ, ಅಲ್ಲಿ ಯಾವುದಿದೆ ಅಂತ. ನೋಡಿ ವೀಕ್ಷಕರೇ, ಈ ಥರ ನಿಮಗೆ ಅಲ್ಲಿ ಡೇಸ್ ಬೇಕು, ಮಂತ್ ಬೇಕು, ಇಯರ್ ಬೇಕು, ಡೇಟ್ ಬೇಕು, ಈ ಥರ ಏನಾದರೂ ಸ್ಪೆಸಿಫಿಕ್ ಆಗಿ ಯಾವುದನ್ನ ಒಂದು ಬೇಕು ಆಪ್ಷನ್ ಅಂತ ಅಂದರೆ ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕ್ಲಿಕ್ ಮಾಡಿದರೆ ನಿಮಗೆ ಶೋ ಆಗುತ್ತೆ ವೀಕ್ಷಕರೇ. ಈ ಥರ ಇಲ್ಲಿ ಡೇಟಲ್ಲಿ ನೀವು ಮಾಡಿಫೈಡ್ ಮಾಡ್ಕೋಬೋದು ವೀಕ್ಷಕರೇ. ಓಕೆ ವೀಕ್ಷಕರೇ, ಈಗ ಡೇಟಲ್ಲಿ ಏನೇನು ಮಾಡಿಫೈಡ್ ಇದೆ ಅಂತ ನೋಡಿದ್ವಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ನನಗೆ ಇಲ್ಲಿ ಲೆಟರ್ಸ್ ಅಂತ ಇದೆಯಲ್ಲ, ಈ ಲೆಟರ್ಸಲ್ಲಿ ನನಗೆ ಇದು ಫುಲ್ ಅಪ್ಪರ್ ಕೇಸ್ ಬೇಕು, ಲೋಯರ್ ಕೇಸ್ ಬೇಕು ಅಂತಂದರೆ ಅದು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊತೀನಿ, ನೇಮ್ಸ್ ಇರೋದನ್ನ. ನೋಡಿ ವೀಕ್ಷಕರೇ, ಫಾರ್ಮ್ಯಾಟ್ ಅನ್ನೋ ಆಪ್ಷನ್ಗೆ ಹೋಗಿ, ಆ್ಯಡ್ ಕಾಲಮ್ಸ್ ಆಪ್ಷನ್ಗೆ ಹೋಗಿ, ಇಲ್ಲಿ ಫಾರ್ಮ್ಯಾಟ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿಕೊಂಡೆ ಲೋಯರ್ ಕೇಸ್ ಅಂತ ಅಂತೇಳಿ ಸಪ್ರೇಟ್ ಕಾಲಮಲ್ಲೇ ನಿಮಗೆ ಶೋ ಆಗುತ್ತೆ ವೀಕ್ಷಕರೇ, ಲೋಯರ್ ಕೇಸ್ ಇರೋದನ್ನು. ಮತ್ತು ನಾನು ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಫಾರ್ಮ್ಯಾಟ್ ಮತ್ತೆ ಹೋಗ್ಬಿಟ್ಟು ಅಪ್ಪರ್ ಕೇಸ್ ತೊಗೊತೀನಿ, ಫುಲ್ ಅಪ್ಪರ್ ಕೇಸ್ ಆಗಿ ಬರುತ್ತೆ. ಈ ಥರ ನಿಮಗೆ ಲೆಟರ್ಸಲ್ಲಿ, ಆ ನೇಮ್ಸಲ್ಲಿ ನಿಮಗೆ ಅಪ್ಪರ್ ಕೇಸ್ ಬೇಕು, ಲೇಯರ್ ಕೇಸ್ ಬೇಕು, ಕ್ಯಾಪಿಟಲೈಸ್ ಈಚ್ ವರ್ಡ್ ಅಂತ ಅಂದರೆ ಫಸ್ಟ್ ಲೆಟರ್ ಕ್ಯಾಪಿಟಲ್ ಬೇಕು, ಈ ಥರ ಏನಾದರೂ ಬೇಕು ಅಂತಂದರೆ ಈ ಫಾರ್ಮ್ಯಾಟ್ ಅನ್ನೋ ಆಪ್ಷನಲ್ಲಿ ನಿಮಗೆ ಚೇಂಜಸ್ ಮಾಡ್ಕೋಬೋದು ವೀಕ್ಷಕರೇ. ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಓಕೆ, ರಿಮೂವ್ ಮಾಡ್ತೀನಿ. ಈಗ ನೆಕ್ಸ್ಟ್ ಬಂದುಬಿಟ್ಟು ನನಗೆ ಈ ಥರ ಕಾಲಮ್ಸ್ ಇದೆ, ಈ ಥರ ರೋಸ್ ಇದೆ. ಈ ರೋಸಿಗೆ ನನಗೆ ಇಂಡೆಕ್ಸ್ ಬೇಕು, ಇಂಡೆಕ್ಸ್ ನಂಬರ್ಸ್ ಆ್ಯಡ್ ಆಗಬೇಕು ಅಂತಂದರೆ ಅದು ಕೂಡ ಆಪ್ಷನ್ ಇದೆ. ಇಲ್ಲಿ ಆ್ಯಡ್ ಕಾಲಮ್ಸ್ ಅನ್ನೋ ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ಇಂಡೆಕ್ಸ್ ಕಾಲಮ್ ಅಂತ ಆಪ್ಷನ್ ಇದೆ ನೋಡಿ ವೀಕ್ಷಕರೇ. ಇಲ್ಲಿ ಸ್ಟಾರ್ಟಿಂಗಿಂದ ನಮಗೆ ಇಲ್ಲಿ ಫ್ರಮ್ 0 ಅಂತಂದರೆ 0ಇಂದ ಬೇಕು ಅಂತಂದರೆ ನೋಡಿ ಇಲ್ಲಿ 0ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ನನಗೆ 0ಇಂದ ಬೇಡ, ಫ್ರಮ್ 1ಇಂದ ಬೇಕು ಅಂತಂದರೆ ಓಕೆ, 1ಇಂದ ಚೂಸ್ ಆಗುತ್ತೆ ವೀಕ್ಷಕರೇ. ನೆಕ್ಸ್ಟ್ ನನಗೆ ಕಸ್ಟಮ್ ಅಂತ ಇದೆ. ಕಸ್ಟಮ್ ಅಂತ ಸ್ಟಾರ್ಟಿಂಗ್ ಇಂಡೆಕ್ಸಿಂದ ಹೆಂಗೆ ಬೇಕು, ಇಂಕ್ರಿಮೆಂಟ್ ಯಾವ ಥರ ಬೇಕು ನಿಮಗೆ ಅಂತ ಅಂದರೆ ಅದು ಕೂಡ ನಿಮಗೆ ಶೋ ಆಗುತ್ತೆ. ಸ್ಟಾರ್ಟಿಂಗ್ ಇಂಡೆಕ್ಸ್ ಈಗ ನಾನು ಜಸ್ಟ್ 2 ಅಂತ ಕೊಡ್ತೀನಿ, ಇಂಕ್ರಿಮೆಂಟ್ ನನಗೆ 2ಇಂದನೇ ತೊಗೊತೀನಿ, ಇಂಕ್ರಿಮೆಂಟ್ ಯಾವ ಥರ ಅಂತ ನೋಡಿ. ಈಗ 2, 4, 6, 8 ಈ ಥರ 2 ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ಥರ ನಿಮಗೆ ಇಂಡೆಕ್ಸ್ ಬೇಕು, ಈ ಥರ ಇಂಡೆಕ್ಸ್ ನಂಬರ್ಸ್ ಆ್ಯಡ್ ಆಗಬೇಕು ನಮ್ಮ ರೋಸ್ಗೆ, ನಾವು ಇರೋ ನಮ್ಮ ಟೇಬಲ್ಗೆ ಅಂತಂದರೆ ಬೈ ಆಟೋಮೆಟಿಕಲಿ ಈ ಥರ ಆ್ಯಡ್ ಕಾಲಮ್ಸ್ ಆಪ್ಷನ್ಗೆ ಹೋಗಿ ಇಂಡೆಕ್ಸ್ ಕಾಲಮ್ಗೆ ಆಪ್ಷನ್ ಕ್ಲಿಕ್ ಮಾಡಿದರೆ ನಿಮಗೆ ಶೋ ಆಗುತ್ತೆ ವೀಕ್ಷಕರೇ. ಇದು ನಾನು 1, 2, 3 ಅಂತಿರೋದನ್ನ ನಾನು ಡ್ರ್ಯಾಗ್ ಮಾಡ್ಕೊತೀನಿ ಫಸ್ಟು ಕಾಲಮ್ಗೆ. ಓಕೆ, ನೋಡಿ ಈ ಥರ ಇಂಡೆಕ್ಸ್ ನಂಬರ್ಸ್ ಶೋ ಆಗುತ್ತೆ, ಎಷ್ಟು ರೋಸ್ ಇದೆ ಅಂತ ಇಲ್ಲೇ ನೀವು ನೋಡ್ಕೋಬೋದು ವೀಕ್ಷಕರೇ. ಸೊ 21 ರೋಸ್ ಇದೆ.
ಈ ಥರ ನಿಮಗೆ ಇಂಡೆಕ್ಸ್ ನಂಬರ್ಸ್ ಬೇಕು ಅಂತಂದರೆ ಈ ಥರ ಇಲ್ಲಿ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಶೋ ಆಗುತ್ತೆ. ಓಕೆ ವೀಕ್ಷಕರೇ, ಈಗ ಈ ಪವರ್ ಕ್ವೆರಿನಲ್ಲಿ ನಾವು ಹೆಂಗೆ ಆ್ಯಡ್ ಮಾಡಿದ್ವಿ, ಹೆಂಗೆ ರಿಮೂವ್ ಮಾಡಿದ್ವಿ, ಡೇಟಾನ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ವಿ, ಯಾವ ಥರ ಯಾವ್ದಾದ್ರು ಮೆಥಡ್ ಇದೆ ಅಂತ ನೋಡಿದ್ವಿ ವೀಕ್ಷಕರೇ. ಇದೆಲ್ಲ ಈಗ ಈ ಥರ ಎಲ್ಲ ಡೇಟಾ ಎಲ್ಲ ನೀವು ರೆಡಿ ಮಾಡ್ಕೊಂಡ್ಮೇಲೆ, ಎಲ್ಲ ಡೇಟಾ ಎಲ್ಲ ಫುಲ್ಲು ನೀವು ಕ್ಲೀನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಹೋಮ್ಗೆ ಹೋಗ್ಬಿಟ್ಟು ಇಲ್ಲಿ ಕ್ಲೋಸ್ ಆ್ಯಂಡ್ ಲೋಡ್ ಅಂತ ಆಪ್ಷನ್ ಇದೆ. ಇದನ್ನು ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ಕ್ಲೋಸ್ ಆ್ಯಂಡ್ ಲೋಡ್ ಅಂತ ಈ ಆಪ್ಷನ್ನ ಕ್ಲಿಕ್ ಮಾಡಿ ವೀಕ್ಷಕರೇ. ಈ ಥರ ಡೇಟಾ ಆ್ಯಡ್ ಆಗುತ್ತೆ ನಿಮಗೆ. ಇದು ನಾವೆಲ್ಲ ಏನೇನು ಚೇಂಜಸ್ ಮಾಡಿದ್ವಿ, ಅಲ್ಲಿ ಇಂಡೆಕ್ಸ್ ನಂಬರ್ ಆ್ಯಡ್ ಮಾಡಿದ್ವಿ, ಈ ಥರ ಡೇಸ್ ಹಾಕಿದ್ವಿ, ಈ ಥರ ನಾವು ಏನೇನು ಚೇಂಜಸ್ ಮಾಡಿದ್ವೋ ಅದೆಲ್ಲ ಇಲ್ಲಿ ಶೋ ಆಗುತ್ತೆ ವೀಕ್ಷಕರೇ. ಎಕ್ಸೆಲ್ ಡೇಟಾದಲ್ಲಿ ಏನು ನಾವು ಪವರ್ ಕ್ವೆರಿನ ಚೇಂಜಸ್ ಎಲ್ಲ ಮಾಡಿದ್ವೋ ಅದೆಲ್ಲ ಇಲ್ಲಿ ಶೋ ಆಗ್ತಾ ಇದೆ ನೋಡಿ ವೀಕ್ಷಕರೇ. ನೋಡಿ, ಈಗ ಪವರ್ ಕ್ವೆರಿಲಿ ಏನೇನಿದೆ, ಏನೇನು ಮೆಥಡ್ಸ್ ಇದೆ, ಏನೇನು ಯೂಸ್ ಇದೆ ಅಂತ ನೋಡಿದ್ವಿ ವೀಕ್ಷಕರೇ. ಈಗ ನೆಕ್ಸ್ಟ್ ಬಂದುಬಿಟ್ಟು ಈಗ ನನ್ನ ಹತ್ರ ಇದು 2 ಡೇಟಾ ಇದೆ. 2 ಡೇಟಾದಲ್ಲಿ ಆರ್ಡರ್ ಐ ಡಿ ಸೇಮ್ ಇದೆ, ಈ ಕಡೆನೂ ಸೇಮ್ ಇದೆ, ಈ ಕಡೆನೂ ಸೇಮ್ ಇದೆ. ಸೊ ನಾನು ಈಗ ಒಂದು ಎಕ್ಸೆಲ್ ಶೀಟಲ್ಲಾದರೆ ಈ ಆರ್ಡರ್ ಐ ಡಿ ವೈಸ್ ನನಗೆ ಡೇಟಾ ಬೇಕು 2 ಎಕ್ಸೆಲ್ ಶೀಟ್ತು ಅಂತಂದರೆ ವಿ ಲುಕಪ್, ಎಕ್ಸ್ ಲುಕಪ್ ಫಂಕ್ಷನ್ಸ್ ಆ ಥರ ಯೂಸ್ ಮಾಡಬೇಕಾಗುತ್ತೆ. ಆದರೆ ಪವರ್ ಕ್ವೆರಿಯಲ್ಲಿ ಇನ್ನೂ ಈಸಿಯಾಗೇ ಇದೆ. ಹೇಗೆ ಅಂತ ತೋರಿಸ್ತೀನಿ ನೋಡಿ. ಈಗ ನನ್ನ ಹತ್ರ ಇದೊಂದು ಟೇಬಲ್ ಇದೆ, ಇದೊಂದು ಟೇಬಲ್ ಇದೆ. ಇಲ್ಲಿ ಆರ್ಡರ್ ಐ ಡಿ 2 ಕಡೆ ಸೇಮ್ ಇದೆ. ಸೊ ಫಸ್ಟು ನಾನಿಲ್ಲಿ ಪವರ್ ಕ್ವೆರಿ ಆಪ್ಷನ್ಗೆ ಹೋಗ್ತೀನಿ. ಇಲ್ಲಿ ಡೇಟಾ ಅನ್ನೋ ಆಪ್ಷನ್ಗೆ ಹೋಗ್ಬಿಟ್ಟು ಇಲ್ಲಿ ಫ್ರಮ್ ಟೇಬಲ್ ಆರ್ ರೇಂಜ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿಕೊಂಡ್ರೆ ಇದು ಜಸ್ಟ್ ಈ ಟೇಬಲ್ ಮಾತ್ರ ಸೆಲೆಕ್ಟ್ ಆಗಿದೆ. ಓಕೆ, ನೋಡಿ ವೀಕ್ಷಕರೇ, ಈ ಥರ ಪವರ್ ಕ್ವೆರಿಯಲ್ಲಿ ಟೇಬಲ್ 1 ಡಿಸ್ಪ್ಲೇ ಆಗ್ತಿದೆ. ನೆಕ್ಸ್ಟ್ ಇಲ್ಲಿ ಕ್ಲೋಸ್ ಆ್ಯಂಡ್ ಲೋಡ್ ಅಂತ ಇದೆಯಲ್ಲ, ಇದು ಕ್ಲೋಸ್ ಆ್ಯಂಡ್ ಲೋಡ್ 2 ಅಂತ ಇದೆ. ಆ ಆಪ್ಷನ್ ಕೊಟ್ಟರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಓನ್ಲಿ ಕ್ರಿಯೇಟ್ ಕನೆಕ್ಷನ್ ಅಂತ ಒಂದು ರೇಡಿಯೋ ಬಟನ್ ಇದೆ, ಅದನ್ನು ಮಾತ್ರ ಕ್ಲಿಕ್ ಮಾಡಿ ಈ ಟೇಬಲ್ಗೆ ನಾವು ಒಂದು ಕನೆಕ್ಷನ್ನ ಕೊಡ್ತಾ ಇದ್ದೀವಿ. ನೋಡಿ, ಇಲ್ಲಿ ರೈಟ್ ಸೈಡ್ ತೋರಿಸ್ತಾ ಇದೆ ಕ್ವೈರೀಸ್ ಆ್ಯಂಡ್ ಕನೆಕ್ಷನ್ ಅನ್ನೋ ಇದರಲ್ಲಿ ಆಪ್ಷನಲ್ಲಿ ಟೇಬಲ್ 1 ಕನೆಕ್ಷನ್ ಓನ್ಲಿ ಅಂತ ಶೋ ಆಗ್ತಾ ಇದೆ. ಈಗ ಅದೇ ಥರ ಈ ಟೇಬಲ್ನ ನಾನು ಅಷ್ಟು ಸೆಲೆಕ್ಟ್ ಮಾಡಿಕೊಂಡು ಸೇಮ್ ಡೇಟಾ ಹೋಗ್ಬಿಟ್ಟು ಇಲ್ಲಿ ಫ್ರಮ್ ಟೇಬಲ್ ಆರ್ ರೇಂಜ್ ಅಂತ ಸೆಲೆಕ್ಟ್ ಮಾಡಿ ಓಕೆ ಕೊಡ್ತೀನಿ. ಅದು ಕೂಡ ಪವರ್ ಕ್ವೆರಿಯಲ್ಲಿ ಈಗ ಶೋ ಆಗುತ್ತೆ. ನೋಡಿ, ಇಲ್ಲಿ ಟೇಬಲ್ 1 ಟೇಬಲ್ 2 ಅಂತ ಶೋ ಆಗಿದೆ, ಟೇಬಲ್ 2 ಅಂತ ಶೋ ಆಗಿದೆ. ಇದು ಮತ್ತೆ ಈಗ ಕ್ಲೋಸ್ ಆ್ಯಂಡ್ ಲೋಡ್ 2 ಕೊಡ್ತೀನಿ. ಇಲ್ಲಿ ಓನ್ಲಿ ಕ್ರಿಯೇಟ್ ಎ ಕನೆಕ್ಷನ್ ಅನ್ನೋ ರೇಡಿಯೋ ಬಟನ್ ಕ್ಲಿಕ್ ಮಾಡ್ತೀನಿ, ಓಕೆ ಕೊಡ್ತೀನಿ. ನೋಡಿ ವೀಕ್ಷಕರ, ರೈಟ್ ಸೈಡಲ್ಲಿ ಟೇಬಲ್ 2 ಕನೆಕ್ಷನ್ ಓನ್ಲಿ ಅಂತ ಶೋ ಆಗ್ತಾ ಇದೆ. ಈಗ ನಾವು ಟೇಬಲ್ 1 ಮತ್ತು ಟೇಬಲ್ 2ಗೆ ಕನೆಕ್ಷನ್ ತೊಗೊಂಡ್ವಿ. ಈಗ ಡೇಟಾ ಹೋಗ್ಬಿಟ್ಟು ಇಲ್ಲಿ ಗೆಟ್ ಡೇಟಾ ಅಂತ ಆಪ್ಷನ್ ಇದೆ, ಇದಕ್ಕೆ ಹೋಗ್ಬಿಟ್ಟು ಇಲ್ಲಿ ಕಂಬೈನ್ ಕ್ವೈರೀಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಮರ್ಜ್ ಅಂತ ಆಪ್ಷನ್ ಇದೆ. ನೋಡಿ ವೀಕ್ಷಕರೇ, ಮರ್ಜ್ ಅನ್ನೋ ಆಪ್ಷನ್ಗೆ ಹೋಗ್ಬಿಟ್ಟು ಈ ಥರ ಒಂದು ಶೋ ಆಗುತ್ತೆ. ಇಲ್ಲಿ ಸೆಲೆಕ್ಟ್ ಟೇಬಲ್ಸ್ ಆ್ಯಂಡ್ ಮ್ಯಾಚಿಂಗ್ ಕಾಲಮ್ಸ್ ಟು ಕ್ರಿಯೇಟ್ ಎ ಮರ್ಜ್ಡ್ ಟೇಬಲ್ಸ್. ನೋಡಿ, ಇಲ್ಲಿ ಫಸ್ಟ್ ಟೇಬಲ್ 1 ತೊಗೊತೀನಿ. ಟೇಬಲ್ 1 ಏನೇನು ಡೇಟಾ ಇದೆಯೋ ಎಲ್ಲ ಶೋ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಟೇಬಲ್ 2 ತೊಗೊತೀನಿ. ಟೇಬಲ್ 2 ಅಲ್ಲಿ ಏನೇನು ಆಪ್ಷನ್ ಇದೆಯೋ ಎಲ್ಲ ಸೆಲೆಕ್ಟ್ ಆಗುತ್ತೆ. ಈಗ ಆರ್ಡರ್ ಐ ಡಿ, ದೆನ್ ಇಲ್ಲೂ ಆರ್ಡರ್ ಐ ಡಿ, ಎರಡೂ ಸೇಮ್ ಇರೋದ್ರಿಂದ ನಾನು ಆರ್ಡರ್ ಐ ಡಿ ತೊಗೊತೀನಿ. ಇಲ್ಲಿ ಆರ್ಡರ್ ಐ ಡಿಯಲ್ಲಿ ಮತ್ತು ಆರ್ಡರ್ ಐ ಡಿಯಲ್ಲಿ ಏನೇನು ಕಾಲಮ್ಸ್ ರೋಸ್ ಇದೆಯೋ ಅದೆಲ್ಲ ನನಗೆ ಒಂದೇ ಎಕ್ಸೆಲ್ ಶೀಟಲ್ಲಿ ಡಿಸ್ಪ್ಲೇ ಆಗಬೇಕು. ಸೊ ಈ ಥರ ಎರಡೂ ಕಡೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಆರ್ಡರ್ ಐ ಡಿ ಓಕೆ ಕೊಡಿ. ಓಕೆ ಕೊಟ್ಟರೆ ನೋಡಿ ವೀಕ್ಷಕರೇ, ಈ ಥರ ಪವರ್ ಕ್ವೆರಿಲಿ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಲೆಫ್ಟ್ ಸೈಡ್ ಇಲ್ಲಿ ಮರ್ಜ್ 1 ಅಂತ ನಿಮಗೆ ಆಪ್ಷನ್ ಶೋ ಆಗ್ತಾ ಇದೆ. ಇಲ್ಲಿ ಟೇಬಲ್ 2 ಅಲ್ಲಿ ಬರೀ ಟೇಬಲ್ಸ್ ಅಂತ ಡಿಸ್ಪ್ಲೇ ಆಗ್ತಿದೆ. ಇದನ್ನು ಕ್ಲಿಕ್ ಮಾಡಿಕೊಂಡು ನಿಮಗೆ ಇಲ್ಲಿ ಆರ್ಡರ್ ಐ ಡಿ ಬೇಡ, ರೆವೆನ್ಯೂ ಕಾಸ್ಟ್ ಪ್ರಾಫಿಟ್ ಈ ಫಿಲ್ಟರ್ ಇರುತ್ತದೆ. ಇಲ್ಲಿ ನಿಮಗೆ ಯಾವ್ದು ಬೇಕೋ ಟೇಬಲ್ 2 ಅಲ್ಲಿ ಏನು ಡೇಟಾ ಇದೆಯೋ ಅದು ಶೋ ಆಗ್ತಾ ಇರುತ್ತೆ. ಸೊ ಆರ್ಡರ್ ಐ ಡಿ ಮ್ಯಾಚಿಂಗಲ್ಲಿ ನಮಗೆ ರೆವೆನ್ಯೂ ಕಾಸ್ಟ್ ಪ್ರಾಫಿಟ್ ಮಾತ್ರ ಬೇಕು, ಆರ್ಡರ್ ಐ ಡಿ ಬೇಡ. ಸೊ ರೆವೆನ್ಯೂ ಕಾಸ್ಟ್ ಪ್ರಾಫಿಟ್ ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ದೆನ್ ಓಕೆ ಕೊಡ್ತೀನಿ. ನೋಡಿ ವೀಕ್ಷಕರೇ, ಇಲ್ಲಿ ರೆವೆನ್ಯೂ ಕಾಸ್ಟ್ ಪ್ರಾಫಿಟು ಶೋ ಆಗ್ತಾ ಇದೆ ಸೇಮ್ ಆರ್ಡರ್ ಐ ಡಿಯಲ್ಲಿ. ದೆನ್ ಇಲ್ಲಿ ಕ್ಲೋಸ್ ಆ್ಯಂಡ್ ಲೋಡ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ ಸಪ್ರೇಟ್ ಇದ್ರ ಪಕ್ಕನೇ ಶೀಟ್ 1 ಅಂತ ಇದೆಯಲ್ಲ, ಇದ್ರ ಪಕ್ಕನೇ ಇಲ್ಲಿ ಮರ್ಜ್ 1 ಅಂತ ಒಂದು ಸಪ್ರೇಟ್ ಎಕ್ಸೆಲ್ ಶೀಟಲ್ಲಿ
ನಿಮಗೆ ಡೇಟಾ ಶೋ ಆಗ್ತಾ ಇದೆ. ಸೇಮ್ ಆರ್ಡರ್ ಐ ಡಿದು 2 ಟೇಬಲ್ದು ಒಂದೇ ಎಕ್ಸೆಲ್ ಶೀಟಲ್ಲಿ ಡೇಟಾ ಶೋ ಆಗ್ತಾ ಇದೆ ನೋಡಿ ವೀಕ್ಷಕರೇ. ರೆವೆನ್ಯೂ, ಕಾಸ್ಟ್, ಪ್ರಾಫಿಟ್ ಅಂತ ಈ ಥರ ನೀವು ಲುಕಪ್ ಫಂಕ್ಷನ್ಸ್ನ ಎಕ್ಸ್ ಲುಕಪ್ ಆಗಲಿ ವರ್ಟಿಕಲ್ ಲುಕಪ್ ಆಗಲಿ ಈ ಥರ ಫಂಕ್ಷನ್ನ ನೀವು ಇಲ್ಲೇ ಪವರ್ ಕ್ವೈರಿಯಲ್ಲಿ ಈಸಿಯಾಗಿ ಈ ಥರ ಮಾಡ್ಕೋಬೋದು ವೀಕ್ಷಕರೇ. ಮಾಡಿಕೊಂಡು ಈ ಥರ ಟೇಬಲ್ನ ಮರ್ಜ್ ಮಾಡ್ಕೋಬೋದು. ಓಕೆ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಪವರ್ ಕ್ವೈರಿಯಿಂದ ಏನೇನು ಯೂಸ್ ಇದೆ, ಏನೇನು ಮೆಥಡ್ಸ್ ಇದೆ, ಹೆಂಗೆ ಡೇಟಾನ ನಾವು ಯೂಸ್ ಮಾಡ್ಕೋಬೋದು, ಹೆಂಗೆ ಡೇಟಾನ ನಾವು ಕ್ಲೀನ್ ಮಾಡ್ಬೋದು, ಅದರಿಂದ ನಮಗೆ ಹೆಂಗೆ ಯಾವ ಥರ ಎಕ್ಸೆಲ್ ಡೇಟಾ ಬರುತ್ತೆ ಅನ್ನೋದನ್ನು ನಾವು ನೋಡಿದ್ವಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ಸು, ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಆ್ಯಂಡ್ ಕ್ವಶನ್ಸ್ ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ.